ಇವತ್ತು ಬೆಳಗ್ಗೆನೇ ಬಂದುಬಿಟ್ಟು ದೇವ್ರ ಫೋಟೋಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇತ್ತು. ಅದಕ್ಕೆ ಸ್ವಲ್ಪ ವಿಶೇಷ ಪೂಜೆ ಮಾಡಿಕೊಂಡು ಫಸ್ಟ್ ಕಂಪ್ಲೇಂಟ್ಗೆ ಹೋದ್ರಿ. ಕನಕನಗರ ಅವ್ರದ್ದೊಂದು ನ್ಯೂಟ್ರಲ್ ಕಂಪ್ಲೇಂಟ್ ಇತ್ತು. ನಮ್ಮ ಪ್ರವೀಣ್ ಅವರು ಕಂಬದಲ್ಲಿ ರೆಡಿ ಮಾಡ್ತಾಯಿದ್ರು. ಇದೇ ನಮ್ಮ ವ್ಯಾನ್ ನೋಡಿ. ಕಂಪ್ಲೇಂಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮೂರ್ತಿಯಣ್ಣವರು ಹೊರ ಬಂದರು. ಹಾಗೆ ಸೋಮಸುಂದರ್ ಲೇಔಟ್ಗೆ ಹೋದ್ರಿ. ಅಲ್ಲಿ ಜಂಪ್ ಕಟ್ಟಾಗಿತ್ತು. ನಮ್ಮ ಮೂರ್ತಿಯಣ್ಣವರು ಜಂಪ್ ಆಗ್ತಾಯಿದ್ರು. ನಮ್ಮ ಸದ್ದಾಮ್ ಅವರು ಟಿ ಸಿ ಆಫ್ ಮಾಡಿಕೊಂಡು ನಮ್ಮ ಕಂಬದಿಂದ ನಮ್ಮ ಮೂರ್ತಿಯಣ್ಣವರು ಬಂದರು. ಹಂಗೆ ಅದನ್ನೆಲ್ಲ ಮುಗಿಸ್ಕೊಂಡು ರೆಡ್ಡಿ ತೋಟಕ್ಕೆ ಹೋದ್ರಿ. ಟಿ ಸಿ ಎಲ್ಲ ಕರೆಕ್ಟಾಗೇ ಇತ್ತು. ಆಮೇಲೆ ಈ ಪೆಟ್ರೋಲ್ ಬಂಕವ್ರದ್ದು ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ವ್ಯಾನ್ ಮೇಲೆ ನಮ್ಮ ಮೂರ್ತಿಯಣ್ಣು ಹತ್ತಿದ್ರು. ಮತ್ತು ಮೀಟ್ರ್ ಹತ್ರ ನಮ್ಮ ಪ್ರವೀಣ್ ಅವರು ಹೋಗ್ಬಿಟ್ಟು ಚೆಕ್ ಮಾಡ್ತಾಯಿದ್ರು. ಒಂದು ಫೇಸ್ ಬರ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಸರಿಯಾಗಿತ್ತು ಅಂತ ಹೇಳ್ಬಿಟ್ಟು ಬಂದ್ರಿ. ಮತ್ತು ನಮ್ಮ ಸದ್ದಾಮ್ ಅವರು ಮೊಬೈಲ್ ನೋಡ್ಕೊಂಡು ವ್ಯಾನಲ್ಲೇ ಕೂತಿದ್ರು. ಮತ್ತು ಒಂದು F-22 ಟ್ರಬಲ್ ಬಂದಿದ್ದ ಕಾರಣ ನಾವು ಕುಮ್ಲಹಳ್ಳಿ GOS ಅನ್ನು ಓಪನ್ ಮಾಡಬೇಕು ಅಂದ್ಬಿಟ್ಟು ಕುಮ್ಲಹಳ್ಳಿ ಕೆರೆಗೆ ಹೋದ್ರಿ. ನೋಡಿರಿ ಸ್ನೇಹಿತರೆ, ನಮ್ಮ ಪವರ್ ಮ್ಯಾನ್ನ ಬಾಧೆಗಳನ್ನು ಎಂಥೆಂಥ ಜಾಗದಲ್ಲೆಲ್ಲ ಹೋಗಬೇಕು. ಇದನ್ನೆಲ್ಲ ಹೋಗ್ಬಿಟ್ಟು ನಮ್ಮ ಸದ್ದಾಮ್ ಅವರು 3 ಬ್ಲೇಡು ಓಪನ್ ಆಯಿತು. GOS ಓಪನ್ ಮಾಡಿಬಿಟ್ಟು ಅದೇ ಇದರಲ್ಲಿ ಬಂದರು, ನಡ್ಕೊಂಡೇ ಬಂದರು. ಬಂದು ಫೀಡ್ರ್ ಚಾರ್ಜ್ ಮಾಡಿದ್ರೆ ಚಾರ್ಜ್ ಆಯಿತು. ಅದನ್ನು ಮುಗಿಸ್ಕೊಂಡು ನಾವು ಚೌಡೇಶ್ವರಿ ಲೇಔಟಲ್ಲಿ ಒಂದು ಡಿವಲ್ ಕಟ್ಟಾಗಿತ್ತು. ಆ ಡಿವಲ್ ಕಟ್ಟಾಗಿದ್ದಕ್ಕೆ ಅಲ್ಲಿಗೆ ಬಂದ್ರಿ. ಮತ್ತು ಟಿ ಸಿಯಲ್ಲಿ ನಮ್ಮ ಸದ್ದಾಮ್ ಅವರು ಹೋಗ್ತಾಯಿದ್ದಾರೆ ಡಿವಲ್ ಹಾಕೋದಕ್ಕೆ. ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ನಾವು ಕಂಪ್ಲೇಂಟೆಲ್ಲ ಮುಗಿಸ್ಕೊಂಡು ಹಂಗೆ ಆಫೀಸ್ ಕಡೆನೇ ಬಂದ್ರಿ. ಆಫೀಸ್ ಕಡೆ ಬಂದು ಆಫೀಸ್ ಹತ್ರ ವ್ಯಾನ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋದ್ರಿ. ಒಳಗಡೆ ಹೋಗಿ ಟೈಮ್ ನೋಡಿದ್ರೆ 6:30 ಆಗಿದೆಯಲ್ಲ ಅಂತೇಳ್ಬಿಟ್ಟು ನೋಡಿ, ಇವತ್ತು ನನ್ನ ಡ್ಯೂಟಿ ಟೈಮಿಂಗ್ಸ್ ಮುಗೀತು.